ನಮಸ್ಕಾರ ಗೆಳೆಯರೆ, ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ, ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಆದಾಯ ತೆರಿಗೆ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಡೈರೆಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಆ ಒಂದು ಹುದ್ದೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟವಾದರೂ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬರ್ತಕ್ಕಂಥ ಬೆಲ್ಲಕ್ಕೆ ಕ್ಲಿಕ್ ಮಾಡಿದರೆ ನಾವು ಆಗ್ತಕ್ಕಂಥ ಜಾಬ್ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಥರ ಮುಖಾಂತರ ಬರುತ್ತೆ. ಸ್ನೇಹಿತರೆ ನೋಡಿ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, ಆದಾಯ ತೆರಿಗೆ ಇಲಾಖೆ, ಡೈರೆಕ್ಟರೇಟ್ ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್ಸ್ ನೋಡಿ, ಸರಿನಾ? ನೋಡಿ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ವೈಟ್ಸ್ ಅಪ್ಲಿಕೇಶನ್ಸ್ ಫಾರ್ ಫಿಲ್ಲಿಂಗ್ ಅಪ್ ದ ಪೋಸ್ಟ್ ಡೈರೆಕ್ಟರ್, ಅಡಿಷನಲ್ ಡೈರೆಕ್ಟರ್ ಆ್ಯಂಡ್ ಡೆಪ್ಯೂಟಿ ಡೈರೆಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಸರಿನಾ? ಅದರ ಬಗ್ಗೆ ಕೆಳಗಡೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ, ನಿಮಗೆ ಅರ್ಥ ಆಗುತ್ತೆ. ಡೈರೆಕ್ಟರ್ ಹುದ್ದೆ ಒಂದು ಡೈರೆಕ್ಟರ್. ನೋಡಿ, ಲೆವೆಲ್ ಆಫ್ ಪೇ ಮೆಟ್ರಿಕ್ಸ್ ಲೆವೆಲ್ 13 ಪೇ ಮೆಟ್ರಿಕ್ಸ್ ಆಗಿರುತ್ತೆ. ಎಲಿಜಿಬಿಲಿಟಿ ನೋಡಿದಾದರೆ, ಎಲಿಜಿಬಿಲಿಟಿ ಮಾಸ್ಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ ಮಾಸ್ಟರ್ ಸೈನ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಆರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆರ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆರ್ ಕಂಪ್ಯೂಟರ್ ಟೆಕ್ನಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮತ್ತು ಅಥವಾ ಇನ್ಸ್ಟಿಟ್ಯೂಟ್. ಸರಿನಾ? ನೋಡಿ, ಒಂದು ಮಾಸ್ಟರ್ ಡಿಗ್ರಿ ಆಗಿರಬೇಕು, ಕಂಪ್ಯೂಟರ್ ತರಬೇತಿಯನ್ನು ಪಡೆದಿರಬೇಕು, ಅಥವಾ ಬ್ಯಾಚುಲರ್ ಇಂಜಿನಿಯರಿಂಗ್ ಆದರೂ ಬ್ಯಾಚುಲರ್ ಟೆಕ್ನಾಲಜಿಯಲ್ಲಿ ಮಾಡಿದರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸರಿನಾ? ಇನ್ನು ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಫ್ ಅಪಾಯಿಂಟ್ಮೆಂಟ್ ಬೈ ದ ಡೆಪ್ಯುಟೇಷನ್ ಶಲ್ ನಾಟ್ ಬಿ ಎಕ್ಸೈಟಿಂಗ್ 56 ಇಯರ್ಸ್ ಆ್ಯಸ್ ಆನ್ ದ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪ್ಟ್ ಅಪ್ಲಿಕೇಶನ್. ನೋಡಿ, ಒಂದು ಅರ್ಜಿಯನ್ನು ಸಲ್ಲಿಸೋ ಕೊನೆ ದಿನಾಂಕದಂದು ನಿಮಗೆ 56 ವರ್ಷ ಮೀರಿರಬಾರದು. ಅಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸರಿನಾ? ನೋಡಿ, ಅರ್ಥ ಮಾಡ್ಕೊಳ್ಳಿ. ನಂಬರ್ ಆಫ್ ವೇಕೆನ್ಸೀಸ್ ನೋಡೋದಾದರೆ 2 ಹುದ್ದೆಗಳು ಖಾಲಿರುತ್ತೆ. ನೇಮ್ ಆಫ್ ಪ್ಲೇಸ್ ಆಫ್ ಪೋಸ್ಟಿಂಗ್ ನೋಡೋದಾದರೆ ಈ ದಿಲ್ಲಿಯಲ್ಲಿ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ, ಅದಕ್ಕೆ ಡೈರೆಕ್ಟರ್ ಹುದ್ದೆಗಳಿಗೆ. ಸರಿನಾ? ಪೀರಿಯಡ್ ಆಫ್ ಡ್ಯೂರೇಷನ್, ದ ಪೀರಿಯಡ್ ಆಫ್ ಡ್ಯೂರೇಷನ್ ಈಸ್ 2 years. ನೋಡಿ, 2 ಹುದ್ದೆಗಳು ಒಂದು ಕೆಲಸ ಇರುತ್ತೆ. ವಿಚ್ ಮೇ ಬಿ ಎಕ್ಸೆಕ್ಟೆಡ್ ವಿತ್ ದ ಅಪ್ರೂವಲ್ ಆನ್ ಕಾಂಟ್ಯಾಕ್ಟ್ ಅಥಾರಿಟಿ ಓವಿಂಗ್ ಟು ದ ಅಡ್ಮಿನಿಸ್ಟ್ರೇಟಿವ್ ರಿಕ್ರೂಟ್ಮೆಂಟ್. ಸರಿನಾ? ಏಜ್ ಲಿಮಿಟ್ ನೋಡೋದಾದರೆ ಆಗಲೇ ಹೇಳಿದಾಗೆ ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅಪಾಯಿಂಟ್ಮೆಂಟ್ ಬೈ ದ ಡೆಪ್ಯುಟೇಷನ್ ಶೆಲ್ ಬಿ ನಾಟ್ ಎಕ್ಸೈಡ್ 56 years ಆನ್ ದ ಕ್ಲೋಸಿಂಗ್ ಡೇಟ್ ಆಫ್ ದ ರಿಸಿಪ್ಷನ್ ಮತ್ತು ಅಪ್ಲಿಕೇಶನ್ಸ್. ಸರಿನಾ? ಯಾವಾಗ ಒಂದು ಕ್ಲೋಸಿಂಗ್ ಡೇಟ್ ಇರುತ್ತೋ ಆವಾಗ ನಿಮಗೆ 56 ವರ್ಷ ಮೀರಿರಬಾರದು. ಅಂಥವರು ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಇನ್ನು ಎರಡನೇ ಹುದ್ದೆ ನೋಡೋದಾದರೆ ಅಡಿಷನಲ್ ಡೈರೆಕ್ಟರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಲೆವೆಲ್ ಆಫ್ ಪೇ ಮೆಟ್ರಿಕ್ಸ್ ಲೆವೆಲ್ 13 ಮೆಟ್ರಿಕ್ಸ್ ಪೇ ಆಗಿರುತ್ತೆ. ಎಲಿಜಿಬಿಲಿಟಿ ನೋಡೋದಾದರೆ ಮಾಸ್ಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ ಮಾಸ್ಟರ್ ಸೈನ್ಸ್ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಆರ್ ಬ್ಯಾಚುಲರ್ ಇಂಜಿನಿಯರಿಂಗ್ ಆರ್ ಬ್ಯಾಚುಲರ್ ಟೆಕ್ನಾಲಜಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಟೆಕ್ನಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಮಾಸ್ಟರ್ ಡಿಗ್ರಿಯನ್ನು ಮಾಡಿದವರು ಅಥವಾ ಇಂಜಿನಿಯರಿಂಗನ್ನು ಮಾಡಿದವರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಸರಿನಾ? ನಂಬರ್ ಆಫ್ ವೇಕೆನ್ಸೀಸ್ ನೋಡಿದರೆ 5 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪ್ಲೇಸ್ ಆಫ್ ಪೋಸ್ಟಿಂಗ್ ನೋಡಿ, ದಿಲ್ಲಿ ಮತ್ತು ಬೆಂಗಳೂರಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತೆ ಸ್ನೇಹಿತರೆ. ನೋಡಿ, ಬೆಂಗಳೂರಿನವರಿಗೆ ಒಂದು ಸುವರ್ಣ ಅವಕಾಶ ಸ್ನೇಹಿತರೆ. ಇಂಜಿನಿಯರಿಂಗ್ ಮತ್ತು ಮಾಸ್ಟರ್ ಡಿಗ್ರಿ ಮಾಡಿದವರು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ. ನೀವು ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸರಿನಾ? ಯಾವುದೇ ರೀತಿ ಎಕ್ಸಾಮ್ ಕೂಡ ಇರೋದಿಲ್ಲ ಇದಕ್ಕೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಇದು ಕೂಡ ಅಷ್ಟೇ 2 ವರ್ಷಗಳ ಒಂದು ಅವಧಿಗೆ ಇಲ್ಲಿ ಇದನ್ನು ತೊಗೊಳ್ತಿದ್ದಾರೆ, ಜಾಬ್ನ ತೊಗೊಳ್ತಿದ್ದಾರೆ. ಯಾವಾಗಪ್ಪ ಅಂದರೆ 31/12/2027ವರೆಗೂ ಒಂದು ಅವಧಿಗೆ ಕೆಲಸಕ್ಕೆ ತಗೊಳ್ತಾಯಿದ್ದಾರೆ ಸ್ನೇಹಿತರೆ. ಸರಿನಾ? ಏಜ್ ಲಿಮಿಟ್ ನೋಡಿದರೆ ಇದು ಅಷ್ಟೇ, ಅಪ್ಲಿಕೇಶನ್ ಹಾಕೋ ಕೊನೆ ದಿನದಂದು ನಿಮಗೆ 56 ವರ್ಷ ಮೀರಿರಬಾರದು ಸ್ನೇಹಿತರೆ. ಸರಿನಾ? ಇನ್ನು ಡೆಪ್ಯೂಟಿ ಡೈರೆಕ್ಟರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಲೆವೆಲ್ ಆಫ್ ಪೇ ಮೆಟ್ರಿಕ್ಸ್ ಲೆವೆಲ್ 11 ಇನ್ ಪೇ ಮೆಟ್ರಿಕ್ಸ್ ಆಗಿರುತ್ತೆ. ಪರ್ ಮಂತ್
15,600ರಿಂದ 39,100ವರೆಗೂ ಒಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲಿಬಿಲಿಟಿ ಕ್ರೈಟೀರಿಯಾ ನೋಡಿದರೆ ಆಫೀಸರ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್. ನೋಡಿ, ಈ ಒಂದು ಹುದ್ದೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿದೆ. 100% ಒಂದು ಗೋರ್ಮೆಂಟ್ ಜಾಬ್ ತೊಗೋಬೇಕು ಅಂತವ್ರಿಗೆ ಒಂದು ಸುವರ್ಣ ಅವಕಾಶ ಸ್ನೇಹಿತರೆ. ಆಫೀಸರ್ಸ್ ಅಂಡರ್ ದ ಸೆಂಟ್ರಲ್ ಗೌರ್ಮೆಂಟ್. ನೋಡಿ, ಸೆಂಟ್ರಲ್ ಗೌರ್ಮೆಂಟ ಒಂದು ಜಾಬ್ ಸ್ನೇಹಿತರೆ, ಸರಿನಾ. ನೋಡಿ, 5 years ರೆಗ್ಯುಲರ್ ಸರ್ವಿಸ್ ಪೋಸ್ಟ್ ಇನ್ ಪೇ ಸ್ಕೇಲ್ 8,000ದಿಂದ 13,000 ಇರುತ್ತೆ ಆ್ಯಸ್ ಪರ್ 5th CPC, ಸರಿನಾ. ನೋಡಿ, ಕ್ಲೀನಾಗಿ ಓದ್ಕೊಳ್ಳಿ ನೀವೇ. ಇನ್ನು ಇದಕ್ಕೆ ಒಂದು ಎಲಿಜಿಬಿಲಿಟಿ ನೋಡೋದಾದರೆ ಮಾಸ್ಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಸರಿನಾ, ಮತ್ತು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ BE, ಬ್ಯಾಚುಲರ್ ಆಫ್ ಟೆಕ್ನಾಲಜಿ BTech ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಟೆಕ್ನಾಲಜಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆ್ಯಂಡ್ ವಿಕ್ಲೇಟ್. ನೋಡಿ, ಇದಕ್ಕೂ ಅಷ್ಟೇ ಮಾಸ್ಟರ್ ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಮಾಡಿದವರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ, ಸರಿನಾ. ಬೆಂಗಳೂರಲ್ಲಿ ಜಾಬ್ ಇರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಂಬರ್ ಆಫ್ ವೇಕೆನ್ಸಿ ನೋಡಿದ್ರೆ 4 ಹುದ್ದೆಗಳಿಗೆ ಕರೆದಿದ್ದಾರೆ ಡೆಪ್ಯೂಟಿ ಮ್ಯಾನೇಜರ್ಗೆ, ಸರಿನಾ, ಡೆಪ್ಯೂಟಿ ಡೈರೆಕ್ಟರ್ಗೆ. ಪ್ಲೇಸ್ ಆಫ್ ಪೋಸ್ಟಿಂಗ್ ನೋಡಿದರೆ ಇದು ಕೂಡ ಯಾವುದೇ ರೀತಿ ಪೋಸ್ಟ್ ಎಲ್ಲಿ ಅಂತ ಮಾಹಿತಿಯನ್ನು ನೀಡಿಲ್ಲ ಸ್ನೇಹಿತರೆ, ಸರಿನಾ. ಏಜ್ ಲಿಮಿಟ್ ಬಂದುಬಿಟ್ಟು ಇದು ಅಷ್ಟೇ, ನಿಮಗೆ ಅಪ್ಲಿಕೇಶನ್ ಹಾಕೋ ದಿನಾಂಕ 56 ವರ್ಷ ಮೀರಿರಬಾರ್ದು. ಅಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ, ಸರಿನಾ. ಲಾಸ್ಟ್ ಡೇಟ್ ಆಫ್ ರಿಸಿಪ್ಟ್ ಅಪ್ಲಿಕೇಶನ್ ವಿತಿನ್ 30 days ಫ್ರಮ್ ದ ಡೇಟ್ ಅಪ್ಲಿಕೇಶನ್ ಆಫ್ ಅಡ್ವರ್ಟೈಸ್ಮೆಂಟ್ ಇನ್ ಎಂಪ್ಲಾಯ್ಮೆಂಟ್ ನ್ಯೂಸ್ ರೋಜ್ಗಾರ್ ಸಮಾಚಾರ್, ಸರಿನಾ. ಶುರುವಾದ 30 ದಿನಗಳ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ, ಸರಿನಾ. ಇಂಪಾರ್ಟೆಂಟ್ ಪಾಯಿಂಟ್ ನೋಡಿದ್ರೆ ಡಿಪಾರ್ಟ್ಮೆಂಟ್ ಆಫೀಸರ್ ಫೀಡರ್ಸ್ ಕ್ಯಾಟಗರಿ ಹೂ ಆರ್ ದ ಡೈರೆಕ್ಟ್ ಲೈನ್ ಪ್ರಮೋಷನ್ ವಿಲ್ ನಾಟ್ ಬಿ ಎಲಿಜಿಬಲ್ ಕನ್ಸಿಡರೇಷನ್ ಆಫ್ ಅಪಾಯಿಂಟ್ಮೆಂಟ್ ಇನ್ ಡೆಪ್ಯುಟೇಷನ್. No advance copy of the application is required sent by the candidates. The applications of only those candidates may be forwarded by the parents department who can be received immediately for joining. The applications not accompanied with necessary documents with APARs ವಿಜಿಲೆನ್ಸ್ ಕ್ಲಿಯರೆನ್ಸ್. ನೋಡಿ, ನೀವು ಮಾಡಿರ್ತಕ್ಕಂಥ ಮಾಸ್ಟರ್ ಡಿಗ್ರಿ ಮತ್ತು ಒಂದು BE BTechನ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿ ದ ಡೈರೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಸೆಂಟ್ರಲ್ ಬೋರ್ಡ್ ಡೈರೆಕ್ಟ್ ಟ್ಯಾಕ್ಸ್ ಗ್ರೌಂಡ್ ಫ್ಲೋರ್ E2 ARA ಸೆಂಟರ್ ಜಾಂದಾವಾಲನ್ ಎಕ್ಸಾಕ್ಟ್ ನ್ಯೂ ದಿಲ್ಲಿ, ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಇಷ್ಟು ಆದಾಯ ತೆರಿಗೆ ಇಲಾಖೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕರೆದಿರ್ತಕ್ಕಂಥ ಒಂದು ಹುದ್ದೆಗಳ ಮಾಹಿತಿ, ಡೈರೆಕ್ಟರ್ ಹುದ್ದೆಗಳ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿದವ್ರಿಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗೋದ್ರಿಂದ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.